ನಮಸ್ಕಾರ ವೀಕ್ಷಕರೇ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಬೀದಿಯಲ್ಲಿ ಕೆಲಸ ಮಾಡ್ತಾ ತಮ್ಮ ಬದುಕನ್ನು ಸಾಗಿಸುತ್ತಿರುವ ಪೌರ ಕಾರ್ಮಿಕರು ಇಂದು ನಿಜಕ್ಕೂ ಬೀದಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಧಾರವಾಡ DC ಕಚೇರಿ ಎದುರಿಗೆ ನೋವಿನಲ್ಲೇ ಪ್ರತಿಭಟಿಸ್ತಾ ಇದ್ದಾರೆ ಈ ಜನ. ಈ ಕಾರ್ಮಿಕರು ಗರುಡ ಟಿವಿಗೆ ತಮ್ಮ ಅಹವಾಲನ್ನು ಹೇಳಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ. ತಮ್ಮ ನೋವನ್ನು ಈ ಜನರು ಹಾಕಿದ್ದಾರೆ. ನಮ್ಮನ್ನು ಏಕಾಏಕಿ ತೆಗೆದರು. ಕೊರೋನಾ ಸಮಯದಲ್ಲಿ ಪ್ರಾಣ ಜೀವ ಭಯವನ್ನೇ ಲೆಕ್ಕಿಸದೆ ನಾವು ದುಡಿದ ಫಲ ಈಗ ನಾವು ಬೀದಿಗೆ ಬಂದಿದ್ದೇವೆ ಅಂತ ಅವರ ಕಣ್ಣುಗಳು ಹೇಳ್ತಾ ಇದ್ವು. ಇಲ್ಲಿದೆ ವರದಿ, ನೋಡಿ. ವೀಕ್ಷಕರೇ, ಸುಮಾರು 10-15 ವರ್ಷಗಳಿಂದ ಈ ಧಾರವಾಡ ಜಿಲ್ಲೆಯಲ್ಲಿ ಪೌರ ಕಾರ್ಮಿಕರು ಹಗಲು ರಾತ್ರಿ ಅನ್ನೋದೇ ದುಡಿತಾ ಇದ್ದಾರೆ. ಅಂಥವ್ರನ್ನ ಅದರಲ್ಲಿ ಕೆಲವು ಜನಗಳನ್ನು ಆಯ್ಕೆ ಮಾಡಿಕೊಂಡು ಇನ್ನು ಕೆಲವು ಜನಗಳನ್ನು ಬೀದಿಗೆ ಬಿಡುವಂಥ ಕೆಲಸ ಇಲ್ಲಿ ಆಗಿದೆ ಅಂತ ಹೇಳ್ತೀನಿ. ಹಾಗೆ ಈಗ ಆ ಒಂದು ಇದಕ್ಕೋಸ್ಕರ ಇಲ್ಲಿ ಪೌರ ಕಾರ್ಮಿಕರು ಒಂದು ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಆ ಪ್ರತಿಭಟನೆಯ ಕುರಿತು ಇಲ್ಲಿ ದಿವಾನ್ ಬಳ್ಳಾರಿ ಅವರು ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್. ಇವತ್ತಿನ ದಿವಸ ಬ್ರಿಟಿಷರು ಬಿಟ್ಟು ಹೋದಂಥ ನೀತಿಯನ್ನು ಇವತ್ತು ಚಾಲೂ ಆಗಿದೆ. ಯಾಕೆ ಈ ನೀತಿ ಚಾಲೂ ಆಗೈತೆ ಅನ್ನೋದಾದರೆ ನಾನು ಮನಸ್ಸಾರೆ ದುಃಖವಾಗಿ ಹೇಳೋಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ನನಗೆ ಯಾಕೆ ಕೆಟ್ಟ ಅನ್ಸುತ್ತಂದರೆ, ನಮ್ಮ ತಾಯಂದರನ್ನ ರಾತ್ರಿ ಆಗಲಿ ಇಲ್ಲಿ ಕೆಲಸಕ್ಕೆ ತೊಗೊಂಡ್ರು. ಆಮೇಲೆ ಕೋವಿಡ್-19 ಇದ್ದಾಗ ರಾತ್ರಿ ಆಗಲಿ ಇವಾಗ ನಾಯಿಗತೆ ದುಡಿಸ್ಕೊಂಡ ನಂತರ ಕೋವಿಡ್-19 ಏನು ಕಡಿಮೆ ಆಯಿತು ಹವಾ, ಅದನ್ನಾದ ನಂತರ ರಾತ್ರಿಯಲ್ಲಿ ಕೂತ್ಕೊಂಡು ಇವರೊಂದು ವಿಚಾರಣೆ ಮಾಡ್ತಾರೆ. ಏನಂತ ವಿಚಾರಣೆ ಮಾಡ್ತಾರೆ? ರಾತ್ರಿ ಕೂತ್ಕೊಂಡು ಇವರು ಇಲ್ಲ, ಈ ಜನರನ್ನ ನಾಳಿಂದ ಕಿತ್ತೋಗ್ಯನು. ಇವರಲ್ಲಿ ಇರುವಂಥ ಜನರನ್ನ 70-80% ಹುಬ್ಳಿ ಜನರನ್ನ ಕೆಲಸಕ್ಕೆ ತಗೋತಾರೆ. ಇಲ್ಲಿ 15-20% ಜನರನ್ನ ಧಾರವಾಡದವ್ರನ್ನ ತಗೋತಾರೆ. ಧಾರವಾಡದವ್ರನ್ನ ತೊಗೊಂಡು ಕಾಸು ಇವ್ರಿಗೇನು ಮಾಡ್ತಾರೆ, ರಾತ್ರಿನೇ ಒಂದು ಆರ್ಡರ್ ಮಾಡ್ತಾರೆ. ಏನಂತೇಳಿ, ಇವರು ನಾಳಿಂದ ಕೆಲಸಕ್ಕೆ ಬರೋದು ಬೇಡ. ಕಾರ್ಪೊರೇಷನಲ್ಲಿ ಇರುವಂಥ ಅಧಿಕಾರಿಗಳು ಇವ್ರಿಗೆ ಚೂತು ಅಂದ ನಾಯಿಗತೆ ಮಾಡಿ ಹಾಕಲಾಸ್ತಾರೆ. ನಾನು ಅನ್ನೋದೇನಂದ್ರೆ, ರಾತ್ರಿ ಆಗಲಿ ಇವರು ದುಡಿಯೋ ಟೈಮ್ನಾಗ ಧಾರವಾಡ ಜನರು ಕೆಲ್ಸಕ್ಕೆ ಬೇಕಾತ. ಈಗ ನಾಳೆ ದಿವಸ ಕೆಲ್ಸಕ್ಕೆ ಬೇಡ ಅಂದ್ರೆ ಇದೇ ಸಾಹೇಬುಗಳನ್ನ ನಾಯಿಗತೆ ದೂರ ಮಾಡುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಇನ್ನೊಂದೇನಂದ್ರೆ, ಇದೇ ರೀತಿಯನ್ನು ನಿಯತವಾಗಿ ಇವರು ಇದೇ ರೀತಿಯನ್ನು ನಾಳೆನೂ ಮಾಡ್ತಾ ಇದ್ರೆ ಇವ್ರ ವಿರೋಧವಾಗಿ ಉಗ್ರ ಹೋರಾಟನ ಮಾಡಲಿಕ್ಕೆ ಸಮತಾ ಸೇನೆ ಯಾವತ್ತೂ ತಯಾರಿರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಮಾತನ್ನು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಲ್ರಿ ನೀವು ಇದರಲ್ಲಿ ಎಷ್ಟೋ ಜನರು ತೊಗೊಂಡು 400-500 ಜನರನ್ನ ನಾನು ಇಲ್ಲಿ ಕೆಲಸದಿಂದ ಬಡಿಸೀನಿ, ಇವ್ರ ಕೆಲಸದಿಂದ ತೆಗಿತೀನಿ ಅಂತೀರಿ. ಇವ್ರು 4 ಜನರೇನು ಹೊಟ್ಟಿಗೆ ಅನ್ನ ತಿಂತಾ ಇಲ್ಲ. ಇವ್ರಿಗೇನು ಇವ್ರು ತಿನ್ಲಿಕ್ಕೆ ಕೊಡಬೇಡ. ನಿಮ್ಮ ಮನೆ ಮುಂದಿನ ಕಸ ಹುಡುಗಾಕಿ ಇವ್ರು ಬೇಕು, ನಿಮ್ಮ ಮನೆ ಮುಂದೆ ಹೇಲು ಬಳಾಕಿ ಇವ್ರು ಬೇಕು, ಗಟ್ರ ಬಳಾಕಿ ಇವ್ರು ಬೇಕು, ಗಟ್ರ ಬಳದಿದ್ದು ಹೇಲು ತುಂಬ್ಕೊಂಡು ಹೋಗಾಕು ಇವ್ರು ಬೇಕು. ಇವ್ರು ಬೇಕಾದ ನಂತರ ಇವ್ರ ಕೆಲ್ಸಕ್ಕೆ ಬರೋ ಮಟ್ಟ ಮಾತ್ರ ಯೂಸ್ ಮಾಡ್ಕೊಂಡ್ರಿ. ರಾತ್ರಿ ಬ್ರಿಟಿಷರ್ ಗತೆ ರಾತ್ರಿನ ಬರೆದು ಇವ್ರು ಕೆಲ್ಸಕ್ಕೆ ಬೇಡ ಅಂತೀರಿ. ಅಂದ್ರೆ ಒಂದು ಲೆಕ್ಕದಲ್ಲಿ ಇವರು ಮಲ್ತಾಯಿ ಧೋರಣೆಯನ್ನು ತೋರ್ತಾ ಇದಾರೆ ಅಂತ ಹೇಳ್ತಾರೆ. ಮಲ್ತಾಯಿ ಧೋರಣೆ ತೋರೋರು ಇನ್ನೂ ಭಾಳ ಬಂಗಾರದಂತವ್ರು. ಇವ್ರು ಬ್ರಿಟಿಷರ್ ಲೆಕ್ಕಕ್ಕೆ ತೋರಾಕತ್ತಾರಲ್ರಿ. ರಾತ್ರಿ ಆರ್ಡರ್ ಮಾಡ್ತಾರೆ, ಬೆಳಗ್ಗೆ ಹೊತ್ತನ ಬೇಡ ಅಂತಾರೆ. 6 ಗಂಟೆಗೆ ಇವ್ರು ಕೆಲ್ಸಕ್ಕೆ ಬಂದಾಗ ಇವ್ರು ಬೇಡ ಅಂತ ತಕ್ಲಾಸ್ತೀರಿ. ರಾತ್ರಿ ನಿಮಗೆ ಮನಸ್ಸಿಗೆ ತಿದ್ದಿದ್ದು ಆರ್ಡರ್ ಮಾಡ್ತೀರೇನ? ಇದನ್ನು ಮಾಡ್ತಾ ಇರೋದು ತಪ್ಪು. ಈ ತಪ್ಪನ್ನು ನೀವು ತಿದ್ಕೋದೇ ಇದ್ರೆ ನಾವು ಬರುವಂಥ ದಿನಗಳಲ್ಲಿ ಅನ್ನಲ್ಲ, ನಾಳಿಂದ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇವ್ರಿಗೇನು ನೀವು ಎಲ್ಲರಿಗೂ ಹೆಂಗೆ ನೇಮಕ ಮಾಡ್ಕೊಂಡಿರಲ್ಲ 1001 ಜನ ಅಂತಿರಲ್ಲ, ಅದೇ ರೀತಿಯಲ್ಲಿ ನಮ್ಮ ಧಾರವಾಡದಲ್ಲಿ ಒಂದು ಸಣ್ಣ ಪೀಳಿಗೂ ಬೀಳಾರ್ದಂಗೆ ಅವ್ರನ್ನೆಲ್ಲರನ್ನೂ ನೇಮಕ ಮಾಡ್ಕೊಡ್ರಿ. ನಾಳೆ ಆರ್ಡರ್ ಮಾಡಿರಿ. ಆರ್ಡರ್ ಮಾಡದೇ ಇದ್ರೆ ಇದೇ ಜಿಲ್ಲಾ ಆಡಳಿತದ ಎದುರುಗಡೆ ಎಲ್ಲರ ಸಾವಿಗೆ ಕಾರಣ ಜಿಲ್ಲಾ ಆಡಳಿತನೇ ಆಗುತ್ತೆ. ಇದಕ್ಕೆ ಆಗದೇ ಇದ್ದರೆ ಈ ರೀತಿಯಾಗಿ ಹೋರಾಟ ನಾವು ಯಾಕೆ ಮಾಡಕ್ಕೆ ತಯಾರಾಗ್ತೀವಿ ಅಂದರೆ, ಈ ಜನರು ಬೀದಿಗೆ ಬೀಳ್ತಾರೆ. ಈ ಜನರು ಕರೆಕ್ಟಾಗಿ ಒಂದು ಅನ್ನಕ್ಕೆ ನೀವು ಕಸ್ಕೊಳಾಗತ್ತೀರಿ, ಮಣ್ಣು ತಿನ್ನುವಂಥ ಕೆಲಸ ಮಾಡತ್ತೀರಿ. ದಯವಿಟ್ಟು ಮಾಡಬೇಡ್ರಿ. ಜಿಲ್ಲಾ ಆಡಳಿತ ಇದಕ್ಕೆ ನೀವು ತಯಾರಾಗ್ರಿ. ನಾಳೆ ಆರ್ಡರ್ ಕೊಡ್ರಿ. ಇವ್ರಿಗೆ ಒಂದು ಏನಾರು ಜೀವನ ಮಾಡೋಕೆ ಒಂದು ವ್ಯವಸ್ಥೆ ಮಾಡಿ. ಮೇಡಮ್, ತಮ್ಮ ಹೆಸರು? ಗೀತಾ ಅವರು, ಈಗ ಕೊರೋನಾ ಸಂಕಷ್ಟದ ಸಮಯದಲ್ಲಿ ನೀವೆಲ್ಲ ದುಡಿದ್ರಿ, ನಿಮಗೆ ಸಂಕಷ್ಟ ಬಂದಿದೆ, ಏನ್ ಹೇಳ್ತೀರಾ? ಅಯ್ಯೋ, ಅವ್ರನ್ನ ಹದ ಮುಗಿತಲ್ರಿ. ಹದ ಮುಗಿದ್ಮೇಲೆ ಕದ ತೆಗಿ ಅನ್ನೋ ಲೆಕ್ಕಕ್ಕೆ ಬಂತ್ರಿ. ಇದು ಜಿಲ್ಲಾ ಆಡಳಿತದ ಬಹಳ ನಮಗೆ ವಿಶ್ವಾಸನೆ ಕೊಡ್ಲೇ ಇಲ್ರಿ. ಅವ್ರ ನೀವು 15 ದಿನ ತಡೀರಿ, ಟೆಂಡರ್ ಕರಿತೀವಿ, ಆಮೇಲೆ ನಿಮ್ಗೆ ಕೆಲ್ಸಕ್ಕೆ ತಗೊಂತಾರಿ ಅವ್ರ. ಅದೇ ಇಷ್ಟು ದಿನ ನಾವು 15 ವರ್ಷ ನಮಗೆ 15 ವರ್ಷದಿಂದ ನಾವು ದುಡ್ಕೊಂತ ಬಂದಿವ್ರಿ ಸರ್. ನಮ್ಮನ್ನು ನೇರ ವೇತನ ಮಾಡಲಿಲ್ಲ.
ಬರೇ ನಮ್ಮ ಜನದಲ್ಲಿ 1,001 ಮಂದಿ ಇಷ್ಟ ಮಾಡ್ಯಾರಿ. ನಾವು ಇನ್ನೂ 500 ಜನ ಅದೇವ್ರಿ. ನಮ್ದೆಲ್ಲ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಯಾರಿಗೂ ಗೊತ್ತು ಇಲ್ಲಿವಲ್ತು ಗೊತ್ತಾಗೋಲ್ತು. ಸಾಕಾಗೋಗೈತ್ರಿ. ಆ ಟೈಮ್ದಾಗ್ರಿ ಮೂಮೆಂಟ್ದಾಗ ಏನ್ ಮಾಡ್ಕೊಲ್ಲ ಏನ್ ಬಿಡ. ಈಗ ಅನ್ಕಿ ನೋಡ್ರಿ, ನಾ ಹೇಳ್ತೀನಿ ಆಕ್ಚುಲಿ ನಾ ವಿಷ ತಗೊಂಡು ಪೊಸಿಷನ್ದಾಗ ಅದೇ ನೋಡ್ರಿ ಸರ್, ವಿಷ ತಗೊಂಡು ಪೊಸಿಷನ್ ರೀ. ನಾನು ಕ್ಯಾನ್ಸರ್ ಪೇಷಂಟ್, 3 ಲಕ್ಷ ಹಾಕಿದ್ದೇನೆ. ನಂದು PF ತಗ್ಸಿಲ್ಲ, AIC ಯೂಸ್ ಮಾಡಿಲ್ಲ. ಮಹಾರಾಷ್ಟ್ರದಲ್ಲಿ ನಾನು ಆರಾಮಾಗಿ ಬಂದು ಮತ್ತು ದುಡಿತಾ ಇದ್ದೇನೆ. ನನಗೆ ಅನ್ಯಾಯ ಆಗೈತಿ. ನಾನು ಇವಾಗ ಸಾಯಕ್ಕೂ ರೆಡಿ, ಇರಾಕು ರೆಡಿ. ನನಗೆ ಮಾತ್ರ ಅನ್ಯಾಯ ಆಗೈತಿ. ನನಗೆ ಮಾತ್ರ ಕೆಲಸ ಕಾಯಂ ಆಗ್ಬೇಕಿದು. ನನಗೂ ಹೋರಾಟ ಮಾಡ್ತೀವಿ, ಮಾಡ್ಲಿಕ್ಕೆ ರೆಡಿನೇ. ನಾನು ಮನೆಗೆ ಹೋಗಲ್ಲ, ನಾ ಇಲ್ಲೇ ಇದ್ದು ಬಿಡ್ತೇನೆ. ನನಗೆ 3 ಲಕ್ಷ ಸಾಲ ಆಗೈತಿ. ನಂದು ಎಲ್ಲ ಪೇಪರ್ಸ್ ಗೀಪರ್ಸ್ ಎಲ್ಲ ನಾನು ಮೂವ್ ಮಾಡ್ತೀನಿ. DC ಅವ್ರಿಗೆ ಕೊಡ್ತೇನೆ. ನನಗೆ ಅನ್ಯಾಯ ಆಗೈತಿ. ನಾನು ಕ್ಯಾನ್ಸರ್ ಪೇಷಂಟ್ ಇದ್ದು ನಾನು ದುಡಿತಾ ಇದ್ದೇನೆ. ಅದು ಗ್ರೂಪ್ ಐತಿ 16ನೇ ವಾರ್ಡಿನೊಳಗೆ ಬರೀ 4 ಜನ, ಉಳಿಕಿದ ಜನ ಇಲ್ಲ. ಏನ್ ಮಾಡ್ಬೇಕು? ಎಲ್ಲರಿಗೂ ಆಗ್ಬೇಕು, ಎಲ್ಲರಿಗೂ ನೇರವೇತನ ಆಗ್ಬೇಕು, ಎಲ್ಲರಿಗೂ ದುಡಿಬೇಕು, ಎಲ್ಲರಿಗೂ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ನಾವು ವಿಷ ತಗೊಳಕ್ ರೆಡಿ. ಇವಾಗ ಇಮಿಡಿಯೇಟ್ಲಿನೇ ಜನ ಜಮಾ ಕಾರಣ ಇದೆ ಅಂದ್ರೆ ಏನೋ ಅವ್ರದ್ದು ಅಹವಾಲು ಇದೆ ಅಂತ ಹೇಳಿದ್ದಾರೆ. ಏನು ಸರ್ ಅಹವಾಲು ಏನಂತಂದರೆ, ಸುಮಾರು 10-11 ವರ್ಷಗಳಿಂದ 9 ವರ್ಷಗಳಿಂದ 8 ವರ್ಷಗಳಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ ಕಾರ್ಮಿಕರು. ಅದರಲ್ಲಿ ಏನು ಮಾಡಿದ್ದಾರೆ ಸರ್ಕಾರ, 11-10 ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನ ಮಾತ್ರ ನೇರ ವೇತನಕ್ಕೆ ಅರ್ಹತೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಫಸ್ಟ್ ಮಾಡಿದಂಥ ಒಂದು ತಪ್ಪು ಸರ್ಕಾರ. ಅದೇ ರೀತಿಯಾಗಿ ಎರಡನೇ ತಪ್ಪು ಏನಂತಂದ್ರೆ, ಏನು 8-9 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ಕೊಂತ ಬಂದಿರುವಂತ ಕಾರ್ಮಿಕರನ್ನ ಯಾವುದೂ ಮುನ್ಸೂಚನೆ ಇಲ್ದೇನೆ ಸಡನ್ ಆಗಿ ಇವತ್ತು ಬೆಳಿಗ್ಗೆ ಯಥಾಸ್ಥಿತಿ ಕೆಲಸಕ್ಕೆ ಹೋದಾಗ ನೀವು ಇನ್ಮೇಲೆ ಕೆಲಸಕ್ಕೆ ಬರಬಾಡ್ರಿ, ಏನು ನೇರ ವೇತನಕ್ಕೆ ಆಯ್ಕೆ ಆಗಿದಾರಲ್ಲ ಅವರಷ್ಟೇ ಕೆಲಸ ತಗೋತೀವಿ, ನಿಮಗೆ ಕೆಲಸ ಇಲ್ಲ ಅಂತೇಳಿ ಅವ್ರನ್ನು ವಾಪಸ್ ಕಳಿಸಿದ್ದಾರೆ. ಏನು ಜಿಲ್ಲಾಡಳಿತ ಮತ್ತು ಸರ್ಕಾರ, ಮಹಾನಗರ ಪಾಲಿಕೆ ಬಡ ಜನರ ಅನ್ನವನ್ನು ಕಸಿದುಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಅದನ್ನು ಬಂದ್ ಮಾಡಿ ನಾಳಿಂದ ನಾಳೆ ಏನು ಕೆಲಸದಿಂದ ವಜಾಗೊಳಿಸಿದಂಥ ಕಾರ್ಮಿಕರನ್ನ ಮತ್ತೆ ನಾಳಿಂದ ಕೆಲಸಕ್ಕೆ ತಗೋಬೇಕು ಅನ್ನೋ ಆಗ್ರಹ ಪಡಿಸೋದಕ್ಕೆ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ನಾವು ನಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದ್ದೇವೆ. ಇದೇ ಕಾರಣ ಇಟ್ಕೊಂಡು ನಾಳೆ ದಿನ ನಮ್ಮ ಕಾರ್ಮಿಕರನ್ನ ಏನಾದರೂ ಕೆಲಸಕ್ಕೆ ತಗೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ನಾಳೆ ಮತ್ತೆ ಇದೇ ಬೆಳಗ್ಗೆ 6 ಗಂಟೆಯಿಂದ ನಿರಂತರವಾಗಿ ನಾವು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಧರಣಿಯನ್ನ ಹಮ್ಮಿಕೊಳ್ಳುವಂತ ಕೆಲಸನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಅನ್ನುವಂತ ಒಂದು ಮಾತು ಹೇಳ್ತೀವಿ. ನಿಜ ಒಂದ್ ಕಡೆ ಸ್ವಾರ್ಥಿಗಳು ಅನಿಸ್ತದೆ, ಸ್ವಾರ್ಥತನ ಮಾಡ್ತಾ ಇದ್ದಾರೆ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಇವ್ರ ಕಡೆ ದುಡಿಸಿ ಈಗ ಮುಗಿಯಕ್ ಬಂದಾಗ ನೀವು ಹೋಗ್ರಿ ಅನ್ನಂಗ ಆಯ್ತು ಅಂತ ಅನಿಸ್ತದೆ. ಸರ್ ಉಂಡು ಮನೆ ಜಂತಿ ಎಣಿಸುವಂತ ಕೆಲಸ ಮಾಡ್ತಾ ಇದೆ ಸರ್ಕಾರ. ತಮ್ಮ ಕೆಲಸ ಇವರು ಭಾವನೆಗಳ ಜೊತೆಗೆ ತಮಗೆ ಮನಮಾನಿ ಮಾಡ್ತಾ ಇದ್ದಾರೆ ಅಂತ. ಬಡ ಜನ ಜೊತೆಗೆ ಆಟವನ್ನು ಆಡುವಂತ ಕೆಲಸ ನಡೀತಾ ಇದೆ. ಸಾಕಷ್ಟು ಕೊರೋನಾ ಟೈಮ್ನಲ್ಲಿ ಸಾಕಷ್ಟು ಇವರಿಂದ ಕೆಲಸಗಳನ್ನು ತೆಗೆದುಕೊಂಡು ಕೊರೋನಾ ಹೋಗುವಂತ ಸಂದರ್ಭದಲ್ಲಿ ನೀವು ಹೋಗ್ರಿ ಅನ್ನುವಂತ ಒಂದು ಕೆಲಸ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡ್ತಾ ಇದೆ. ಹೊಳೆ ದಾಟಿದ ಮೇಲೆ ಅಂಬಿಗಾರ ಮಿಂಡ ಅಂತ, ಹೊಳೆ ದಾಟಿದ ಮೇಲೆ ಅಂಬಿಗಾರ ಮಿಂಡ ಅನ್ನುವಂತ ಕೆಲಸ ಮಾಡ್ತಾ ಇದೆ. ಆ ತರ ಸರ್ಕಾರ ಅಂಬಿಗಾರ ಮಿಂಡ ಆಗಿದೆ. ಅದನ್ನ ನಾವು ನಮ್ಮ ಗಂಡಾಗಿ ಮಾಡ್ಕೋಬೇಕು, ನಮ್ಮ ಹೆಂಡತಿಯಾಗಿ ಮಾಡ್ಕೋಬೇಕು, ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದನ್ನ ಮಾಡೇ ಮಾಡ್ತೇವೆ. ಇದಕ್ಕೆ ನಾವು ಎಷ್ಟು ದಿನ ಆದರೂ, ಎಷ್ಟು ತಿಂಗಳಾದರೂ, ಎಷ್ಟು ವರ್ಷ ಆದರೂ ನಾವು ಕುಂದಿರ್ತೀವಿ ಅನ್ನೋಂಥ ಮಾತು ಹೇಳ್ತೇವೆ. ನನ್ನ ಹೆಸರು ನಾಗರಾಜ್ ಸಣ್ಮನಿ. ಧನ್ಯವಾದ.